ಕೆರಡೆಯಿಂದ ಕೂಗಿದ್ರು, ಏಯ್ ಬಾರೋ ಇಲ್ಲಿ, ಗೋಳಿ ಮಗನೇ ಬಾರೋ ಇಲ್ಲಿ ಬೋಸುಡಿಕೆ ಅಂತ ಹೇಳಿದ್ರು. ಹಿಂಗೆ ಅಂದರು. ಏನಾಯ್ತು ಅಂದ, ನಕ್ಕ ನೀನೇನು ವಿಷ್ಣು ಸನ್ನ ತೋರ್ಸೋಕೆ, ನೀನ್ಯಾವನ ವಿಷ್ಣು ಸನ್ನ ತೋರ್ಸೋಕ್ಕೆ, ಹಾಂ ಯಾರು ನೀನು ತೋರ್ಸೋಕೆ ವಿಷ್ಣು ಸನ್ನ ನಂಗೆ ತೋರ್ಸೋಕೆ? ಇನ್ನು ನಮ್ಮ ಬಾಸ್ ನಿನ್ನ ಸಾಂಗಲ್ಲಿ ಚೆನ್ನಾಗಿ ತೋರಿಸಿದ್ದೆ ನೀನು. ಹಾಂ ಅಷ್ಟೊಂದು ಅಷ್ಟಿದೆ, ಕರೆಕ್ಟಾಗಿ ಮೈನ್ ಮಾತಾಡ್ತೀನಿ ನೋಡ್ಕೊಂಡು ಮಾತಾಡೋನು. ಇಲ್ಲ ಹೇಳಿ, ನಾನು ಆ ಥರ ಹೇಳಕ್ಕೆ ಹೋಗಿಲ್ಲ. ಲೈಕ್ ವಿಷ್ಣು ಸರ್ ಮೇಲೆ ತೋರಿಸಿದ್ವಿ, ತುಂಬ ಚೆನ್ನಾಗಿ ಸಾಂಗ್ ಶೂಟ್ ಮಾಡಿ ಅದನ್ನ ಹೇಳ್ಕೊಟ್ರು. ಅದನ್ನ ಹೇಳಿ ನೀನು ವಿಷ್ಣು ಸರ್ ತೋರ್ಸೋಕೆ ನೀನ್ಯಾವನು, ಮುಂದೆ ಒಂದೇ ಒಂದು ಕೂದಿಲ್ಲ ನೀನು ಅಂತ ಹೇಳಿದ್ರು. ಒಂದೇ ಒಂದು ಹೇಳೋದಂದರೆ ಅವ್ರು ಎಷ್ಟು ಡೆಡಿಕೇಟೆಡ್ ಆಗಿದ್ರು, ಎಷ್ಟು ಪೇಷಂಟ್ ಆಗಿದ್ರು. ಆಪ್ತ ರಕ್ಷಕ ಮಾಡೋಕಂದ್ರೆ ಇವ್ರು ಕೇಳಿದ್ರಂತೆ, ಏನೋ ಬಾಸ್ ಏನು ಯೋಚನೆ ಮಾಡ್ತಾರಂತೆ. ಸರ್ ಏನು ಯೋಚನೆ ಮಾಡ್ತಾರೆ? ಮಂಜ ಆಪ್ತ ರಕ್ಷಕ ಮಾಡ್ತಾ ಅನ್ಕೋಣ, ಇವಾಗ ಇದು ಹೆಂಗೋ ಮಾಡೋದು ಗೊತ್ತಿಲ್ಲ ಕಣ ಮಂಜ, ಯೋಚನೆ ಮಾಡ್ತಾಯಿದ್ದೆ, ಹೆಂಗೋ ಮಾಡೋದು ಗೊತ್ತಿಲ್ಲ. ಗುರುಗಳೇ ನೀವು 198 ಸಿನಿಮಾ ಮಾಡಿದ್ದಾರೆ, ನಿಮ್ಗೇನು ಗುರುಗಳೇ ಮಾಡೋದು, ನಿಂಗೆ ಅಂದ್ಬಿಟ್ಟು ಬರ್ತೀರಾ ಅಂದರು. ಮಂಜ ಅದು ತಪ್ಪು ನೀನು ಹೇಳೋದು. 198 ಸಿನಿಮಾ ಬೇರೆ, ಆಪ್ತ ರಕ್ಷಕ ಬೇರೆ, ಪ್ರತಿಯೊಂದು ಸಿನಿಮಾ ಬೇರೆ.